ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾಪು ಇನ್ನೂ ಇದ್ದೇ ಇಲ್ಲ, 9:30 ಟೈಮ್. ಇವಾಗ ತುಂಬ ದಿವಸ ಆದಮೇಲೆ ಈ ಥರ ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ. ಅವನಿಗೆ ಡಾರ್ಕ್ ಆಗಿರಬೇಕು ರೂಮು, ಮತ್ತು ಸೈಲೆಂಟಾಗಿದ್ದರೆ ಈ ಥರ ಒಳ್ಳೆ ನಿದ್ದೆ ಮಾಡ್ತಿದ್ದು. ಇನ್ನೂ ಎದ್ದೇ ಇಲ್ಲ. ಬೆಳಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಮತ್ತು ಉದ್ದಿನ ವಡೆ ಮಾಡ್ಕೊಂಡಿತ್ತು. ಪಾಪುಗೂ ನಾನು ಇಡ್ಲಿ ಮತ್ತು ಸಾಂಬಾರೇ ಕೊಟ್ಟೆ. ಲೇಟಾಗಿ ಎದ್ದಿದ್ನಲ್ಲ, ಹಸ್ವಾಗಿರುತ್ತೆ ಅಂದ್ಬಿಟ್ಟು ಎದ್ದಿದ ತಕ್ಷಣ ತನಗೆ ತಿಂಡಿ ಕೊಟ್ಬಿಟ್ಟೆ. ಆಮೇಲೆ ಸ್ನಾನ ಎಲ್ಲ ಮಾಡಿಸಿ ಮಲಗಿಸಿದ್ದೀನಿ. ಇವಾಗ ಮತ್ತೆ ಮಲ್ಕೊಂಡ 12 ಗಂಟೆ 12:30 ಮಲಗಿದಾಗ. ಇವಾಗ ಲೇಟಾಗಿ ಎದ್ನಲ್ಲ, ಅದಕ್ಕೆ ಇವತ್ತು ಲೇಟಾಗಿ ಮಲ್ಕೊಂಬಿಟ್ಟಿದ್ದಾನೆ. ಅದಕ್ಕೆ ಅವನಿಗೇನಾದರೂ ಮಧ್ಯಾಹ್ನ ಏನಾದರೂ ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇವಾಗ ಅವನಿಗೆ ಊಟಕ್ಕೆ ನಾನು ಮೊಸರನ್ನ ಮಾಡ್ತಾಯಿದ್ದೆ. ಸೊಪ್ಪು ತರಕಾರಿಗೆಲ್ಲ ಭಯಂಕರ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲಿರೋದೇನೋ ಸರಿಯಾಗಿ ಎಣಿಸಿದ್ರೆ ಒಂದು 6-7 ಎಲೆ ಇರ್ಬೋದೇನೋ ಅಷ್ಟೇ. ಇಷ್ಟಕ್ಕೆ 10 ರೂಪಾಯಿ. ಇವನು ಬೇರೆ ವಾಯ್ಸ್ ಓವರ್ ಕೊಡ್ತಾನೆ ಇಲ್ಲಿ ಮಧ್ಯ. ಬೀನ್ಸು KG 200 ರೂಪಾಯಿ. ಅಪ್ಪ, ಇಷ್ಟು ಹಿಂಗಾದರೆ ಹೆಂಗೆ ಜೀವನ ಮಾಡೋದು ಪಾಪ ಬಡವರೆಲ್ಲ ಅಂತ ಅನಿಸುತ್ತೆ. ಆದರೂ ರೈತಂಗೆ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ. ಯಾವಾಗ ಅನಿಸುತ್ತೆ ಅಂದರೆ ಅದಷ್ಟು ದುಡ್ಡು ಪಾಪ ರೈತಂಗೆ ಹೋದರೆ, ರೇಟ್ ಜಾಸ್ತಿ ಆದರೂ ಏನೂ ಅನಿಸಲ್ಲ. ಪಾಪ ಬಿಡು, ಅವ್ನು ಕಷ್ಟಪಟ್ಟಿರ್ತಾನೆ, ದುಡ್ಡು ಮಾಡ್ತಾನೆ ಅಂತ ಅನ್ಬೋದು. ಅದ್ರ ಮಧ್ಯದಲ್ಲಿ ಈ ಮೀಡಿಯೇಟ್ರ್ಗಳೇ ಅರ್ಧ ದುಡ್ಡು ಹೊಡ್ಕೊಂಡ್ಬಿಡ್ತಾರೆ. ಅಪ್ಪ, ಇಷ್ಟಿಷ್ಟು ದುಡ್ಡೆಲ್ಲ ಕೊಡಬೇಕು ಅಂದರೆ ಕೈಯೇ ಬರೋಲ್ಲ. ಆದರೂ ನಮ್ಮ ಜನ ಏನೂ ಬಿಡಲ್ಲ, ಏನೂ ಬಿಡೋಕ್ಕೂ ಆಗಲ್ಲ. ಇವನು ಬೇರೆ ಮಧ್ಯದಲ್ಲಿ ಕೊಯ್ಯಿ ಅಂತಿದ್ದಾನೆ. ಕೇರಮ್ ಬೋರ್ಡನ್ನ ತೆಗೆದು ಡಬಾರ್ ಅಂತ ಬೀಳಿಸ್ತಾ ಈಗ ಕೊಯ್ಯಿ ಅಂತಾನೆ. ಇವಾಗ ನಾನು ಅವನಿಗೆ ಮೊಸರನ್ನ ಮಾಡ್ತಾಯಿದ್ದೆ. ಹಂಗೆ ಸೊಪ್ಪೆಲ್ಲ ಇತ್ತಲ್ವ, ಅದಕ್ಕೆ ಪಾಲಕ್ ಸೊಪ್ಪನ್ನ ಅದ್ರ ಜೊತೆ ಸೇರಿಸೋಣ ಮೊಸರನ್ನದ ಜೊತೆ ಅಂದ್ಬಿಟ್ಟು ಪಾಲಕ್ ಸೊಪ್ಪೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಅದನ್ನು ಸಣ್ಣ ಕಟ್ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ರೆ ಅದು ಗೊತ್ತಾಗಲ್ಲ, ಅದೇನೂ ಅನಿಸಲ್ಲ, ಕಹಿ ಅಂತ ಅನಿಸಲ್ಲ, ತಿನ್ಕೊಂಬಿಡ್ಬೋದು. ಅದಕ್ಕೆ ಪಾಲಕ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ಒಗ್ಗರಣೆ ಮಾಡ್ಕೊಂಬಿಡ್ತೀನಿ. ಫಸ್ಟು ಒಂದು ಸ್ಪೂನಷ್ಟು ತುಪ್ಪ ಮತ್ತು ಸಾಸಿವೆ, ಜೀರಿಗೆ ಇಷ್ಟನ್ನು ಹಾಕ್ಕೊಂಬಿಡ್ತೀನಿ. ಇವಾಗ ನಾನು ಇದಿಷ್ಟು ಹಾಕ್ಬಿಟ್ಟು ಆದಮೇಲೆ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಬಿಡ್ತೀನಿ. ಇದು ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇದು ಹೊಸ ಥರ ಟ್ರೈ ಮಾಡ್ತಾ ಇರೋದು ಇವತ್ತು. ಹಿಂಗೆ ಏನಾದರೂ ಹೊಸದಾಗಿ ಕಾಂಬಿನೇಷನಲ್ಲಿ ಟ್ರೈ ಮಾಡ್ತಿರ್ತೀನಿ. ಅವನಿಗೆ ಟೇಸ್ಟ್ ಇಷ್ಟ ಆದರೆ ತಿಂತಾನೆ, ಟೇಸ್ಟ್ ಇಷ್ಟ ಆಗಲಿಲ್ಲ ಅಂದರೆ ಅವ್ನು ತಿನ್ನಲ್ಲ. ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಇದನ್ನು ಟ್ರೈ ಮಾಡ್ತಾ ಇರೋದು. ನೋಡೋಣ ತಿಂತಾನೋ ಏನೋ ಗೊತ್ತಿಲ್ಲ. ಇವಾಗ ನೋಡಿ ಬಾಡಿದೆ ಸೊಪ್ಪೆಲ್ಲ, ಅದಕ್ಕೆ ಅನ್ನನ ಸ್ವಲ್ಪ ಕಿವುಚ್ಬಿಟ್ಟು ಅನ್ನ ಸೇರಿಸ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪಾಕಿ ಮತ್ತು ಅದಕ್ಕೊಂದು ಸ್ವಲ್ಪ ಮೊಸರು ಹಾಕಿ ಈ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ್ರೆ ಪಾಲಕ್ ಸೊಪ್ಪಿನ ಮೊಸರನ್ನ ರೆಡಿ. ಟೇಸ್ಟ್ ಹೆಂಗಿರುತ್ತೋ ತಿಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್. ಪಾಪುದು ಊಟ ಆಯಿತು, ಊಟ ಆಯಿತು. ಪಾಪು ಆಟ ಆಡ್ತಾಯಿದ್ದ. ಮಳೆ ಬರೋ ಥರ ಇದೆ, ಫುಲ್ಲು ಮೋಡ. ಆದರೂ ಮಾತ್ರ ಭಯಂಕರ ಸೆಕೆ. ಬಿಸಿಲಿದ್ರೆ ಸೆಕೆ ಆಗುತ್ತೆ, ನೋಡ್ಬೇಕು. ಮೋಡ ಇದ್ದರೂ ಎಷ್ಟು ಸೆಕೆ ಆಗ್ತಿದೆ ಅಪ್ಪ ದೇವರೇ. ಆ್ಯಕ್ಚುಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಏನಂದರೆ ನೀವು ಕುಕ್ ಮಾಡಬೇಕಾದ್ರೆ ಫಾರ್ಮುಲಾ ಮಿಲ್ಕ್ ಯೂಸ್ ಮಾಡ್ತೀರಾ ಅಂತ. ಇಲ್ಲ, ಖಂಡಿತವಾಗ್ಲೂ ಯೂಸ್ ಮಾಡಲೂಬಾರ್ದು ಕೂಡ ಫಾರ್ಮುಲಾ ಮಿಲ್ಕ್ನ. ಯಾಕಂದರೆ ನಾವು ಆಲ್ರೆಡಿ ಫಾರ್ಮುಲಾ ಮಿಲ್ಕ್ ಮಾಡಬೇಕಾದ್ರೆ ಬೆಚ್ಚಗಿರೋ ನೀರಿಗೆ ಅದನ್ನು ಪೌಡ್ರ್ ಹಾಕ್ಬಿಟ್ಟು ಮಾಡಿರ್ತೀವಲ್ವ, ಅದನ್ನು ನಾವು ಮತ್ತೆ ಕುಕ್ ಮಾಡ್ತೀವಿ ಅಂತ ಅಂದರೆ ಅದು ಪಾಯ್ಸನ್ ಆಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ದಯವಿಟ್ಟು ಯಾರೂ ಅಂಥ ಕೆಲಸ ಮಾಡಬೇಡಿ, ಆಯಿತಾ. ಕೌ ಮಿಲ್ಕ್ನ ಮಿಕ್ಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಕುಕ್ ಮಾಡಬೇಕಾದ್ರೆ ದಯವಿಟ್ಟು ಯಾರು ಫಾರ್ಮುಲಾ ಮಿಲ್ಕ್ನ ಹಾಕ್ಕೊಬೇಡಿ. ಬೇಕಿದ್ದರೆ ಕುಕ್ ಮಾಡಿ ಆದಮೇಲೆ ಎಲ್ಲ ತಣ್ಣಗಾಗಿರುತ್ತಲ್ವ, ಅದಕ್ಕೆ ಮಿಕ್ಸ್ ಮಾಡಿ ಬೇಕಿದ್ದರೆ ಕೊಡ್ಬೋದು. ಇವಾಗ ದೋಸೆ ಕೊಡ್ತಿರ್ತೀವಿ, ದೋಸೆಗೆ ಅದನ್ನು ಹಚ್ಬಿಟ್ಟು ಕೊಡ್ಬೋದು, ಇಡ್ಲಿ ಕೊಡ್ಬೋದು, ಚಪಾತಿ ಕೊಡ್ಬೋದು. ಆದರೆ ಬಿಸಿ ಮತ್ತೆ ಯಾವತ್ತೂ ಫಾರ್ಮುಲಾ ಮಿಲ್ಕ್ನ ಮತ್ತೆ ಬಿಸಿ ಮಾಡಲೇಬಾರ್ದು. ಸೊ ಇದೊಂದನ್ನು ಹೇಳಬೇಕಿತ್ತು. ಅದಾರು ಕರೀತಾ ಇರೋದು? ಗುಬ್ಬಚ್ಚಿ ಬಾ. ಗುಬ್ಬಚ್ಚಿ ಎಲ್ಲೋಯ್ತು? ಗುಬ್ಬಚ್ಚಿ ಕಿಚಿ ಪಿಚಿ ಗುಬ್ಬಚ್ಚಿ ಎಲ್ಲೋಯ್ತು? ಇಲ್ಲಿ ನೋಡು ಪಾಪ, ಮುದ್ದು ಮಾಡೋದು ಹೆಂಗಪ್ಪ? ಮುದ್ದು ಮಾಡೋದು ಮುದ್ದು ಮಾಡಮ್ಮ, ನನಗೆ ಮುದ್ದು ಮಾಡ.
ತೀಟೆ ಸುಬ್ಬ ಅವನು ತೀಟೆ ಸುಬ್ಬ. ಎಷ್ಟು ತೀಟೆ ಸುಬ್ಬ ಅಂದರೆ ಇದು ಊಟ ಮಾಡ್ಬಿಟ್ಟು ಬಾಯಿಗೆ ಹಾಕಿಸ್ ತುತ್ತಾಗಿಸ್ಕೊಂಡು ತೊಗೊಬಂದು ನನ್ನ ಕೆನ್ನೆಗೆಲ್ಲ ಮೆತ್ತದಿದು ಮುದ್ದು ಮಾಡ್ತೀನಿ ಅಂತ ಬಂದ್ಬಿಟ್ಟು. ಅಷ್ಟು ತೀಟೆ ಸುಬ್ಬ ಇದು ಅಲ್ಲಮ್ಮ. ತಲಾಟೆ ಮಗ ಇದು, ತಲಾಟೆ ಮಗ. ಮುದ್ದು ಮಾಡವ ನನಗೆ, ಮುದ್ದು ಮಾಡಮ್ಮ. ಮಾಡಲ್ಲ ಮುದ್ದು ಮಾಡೋ. ಬಾರ ಮುದ್ದು ಮಾಡೋ ನನಗೆ. ಮುದ್ದು ನೋಡಿ ಚೆನ್ನಾಗಿ ಮುದ್ದು ಮಾಡುತ್ತೆ ಇದು. ಮುದ್ದು ಬಂಗಾರಿ, ಮುದ್ದು ಬಂಗಾರಿ ಮುದ್ದು ಮಾಡುತ್ತೆ. ಆರನಪ್ಪ ಕರಿಯೋದು ನೀನು. ಬಂತು. ಅಲ್ಲಿ ತೋರ್ಸಮ್ಮ, ಅಲ್ಲೂ ನಿಂದು ಮೇಲೆ ಅಲ್ಲಿ ತೋರ್ಸಮ್ಮ. ಜಾಣ ಮರಿ ಅಲ್ಲೂ ತೋರ್ಸಮ್ಮ. ಅಲ್ಲ ಈ ಮಾಡಬೇಕು. ಪೊಡ 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 ಪೊಡ. ಈ ಮಾಡು. ಹೇಳ್ತಿದ್ದಲ್ಲ ಹೇಳಪ್ಪ. ಹೇಳು. ನಿನ್ನೆ ಮೊನ್ನೆ ಎಲ್ಲ ರಚ್ಚು ಚಾಟ್ಸ್ ಐಟಮ್ ಎಲ್ಲ ತಿನ್ಕೊಂಬಿಟ್ಟಿದ್ದಾಳೆ. ಗೋಲ್ಗಪ್ಪ, ದಹಿ ಪುರಿ, ಪಾನಿಪುರಿ ಅಂದ್ಕೊಂಡು ಏನೇನೋ ತಿಂದಾಕ್ಬಿಟ್ಟಿದ್ದಾಳೆ. ಮತ್ತು ಲೇಸು ಇನ್ನೊಂದು ಏನೇನೋ ತೊಗೊಂಬರ್ತಾಳೆ ಅಂಗಡಿಯಿಂದ. ಎಲ್ಲ ಚೆನ್ನಾಗಿ ತಿಂದುಬಿಟ್ಟಿದ್ದಾಳೆ ಕಂಟಿನ್ಯೂಸ್ ಆಗಿ. ಹೊಟ್ಟೆ ಕೆಟ್ಟೋಗ್ಬಿಟ್ಟಿದೆ ಪಾಪ ಅವಳಿಗೆ. ವಾಮಿಟಿಂಗ್ ಶುರುವಾಗಿದೆ. ರಾತ್ರಿ ಎಲ್ಲ 3 ಸಲ ವಾಮಿಟ್ ಮಾಡಿದ್ಲಂತೆ. ಅದಕ್ಕೆ ಫುಲ್ಲು ಸುಸ್ತಾಗ್ಬಿಟ್ಟು ಅವ್ರ ಮನೆಯಿಂದ ಇಲ್ಲಿಗೆ ಬರ್ತಾಳೆ, ಇಲ್ಲಿ ಮಲ್ಕೊತಾಳೆ. ಇಲ್ಲಿಂದ ಅವ್ರ ಮನೆಗೆ ಹೋಗ್ತಾಳೆ, ಅಲ್ಲಿ ಮಲ್ಕೊತಾಳೆ. ಹಿಂಗೆ ಓಡಾಡ್ಕೊಂಡಿದ್ದಾಳೆ. ಮುಖ ಎಲ್ಲ ಸಪ್ಪೆ ಮಾಡಿಕೊಂಡು ಪಾಪ. ಒಂದು ಊಟ ಎಲ್ಲ ಮುಗೀತು. ಊಟ ಮಾಡಿಬಿಟ್ಟು ಆಟ ಆಡ್ತಾ ಕೂತಿದ್ದ. ಹೊಟ್ಟೆ ಎಲ್ಲ ತುಂಬಿದ್ರೆ ಈ ಥರ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ನೀನು ಅವ್ನು ಕರ್ಕೊಂಡೋಗಿ ಮಲಗಿಸೋ ಟೈಮ್ ಆಯಿತು. ಓಕೆ ಗಾಯ್ಸ್, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.